ಬಳ್ಳಾರಿ ಜೈಲಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ಗೆ 2 ಬ್ಯಾಗ್ಗಳನ್ನು ವಿಜಯಲಕ್ಷ್ಮಿ ತಂದಿದ್ದಾರೆ. ಒಂದು ಬ್ಯಾಗ್ನಲ್ಲಿ ಬಟ್ಟೆ ಇದೆ, ಮತ್ತೊಂದು ಬ್ಯಾಗ್ನಲ್ಲಿ ತಿಂಡಿ ತಿನಿಸು ಇದೆ. ಬಳ್ಳಾರಿ ಜೈಲಿಗೆ ಮತ್ತೆ ಭೇಟಿಯನ್ನು ಕೊಟ್ಟಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. 2 ಬ್ಯಾಗ್ಗಳನ್ನು ತಂದಿದ್ದಾರೆ. ಒಂದು ಬಟ್ಟೆ, ಮತ್ತೊಂದು ಬ್ಯಾಗಲ್ಲಿ ತಿಂಡಿ ತಿನಿಸು ಇದೆ. ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ ದರ್ಶನ್ ಅವರನ್ನ. ಸೌಮ್ಯ ಸ್ವಭಾವದಿಂದಲೇ ಸಂದರ್ಶಕರ ಕೊಠಡಿಗೆ ದರ್ಶನ್ ತೆರಳಿದ್ದಾರೆ. ಆರೋಪಿ ದರ್ಶನ್ ಮುಖದಲ್ಲಿ ಒಂದು ರೀತಿಯ ಉತ್ಸಾಹ ಇದೆ, ಕೊಂಚ ಮಂದಹಾಸ ಇತ್ತಂತೆ. ದರ್ಶನ್ ಆಪ್ತ ಹೇಮಂತ್ ಜೊತೆಗೆ ನಟ ಧನ್ವೀರ್ ಕೂಡ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, 2 ಬ್ಯಾಗ್ಗಳನ್ನು ತೆಗೆದುಕೊಂಡು ದರ್ಶನ್ ಹೋಗ್ತಿರುವಂತಹ ದೃಶ್ಯ ಸ್ವಲ್ಪ ಸಮಾಧಾನವಾಗಿ ಇದ್ದಂತೆ ಕಂಡು ಬರ್ತಾ ಇದೆ. ಮುಖದಲ್ಲಿ ಒಂದು ರೀತಿಯ ಮಂದಹಾಸ ಇದೆ, ಕೂಲ್ ಆಗಿದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಒಂದು ಬ್ಯಾಗಲ್ಲಿ ಬಟ್ಟೆ ಇದೆ, ಮತ್ತೊಂದು ಬ್ಯಾಗ್ನಲ್ಲಿ ತಿನಿಸು ಇರುವಂಥದ್ದು. ಸೊ ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ಜೊತೆಗೆ ಧನ್ವೀರ್ ಕೂಡ ಭೇಟಿಯಾಗಿದ್ದಾರೆ. ಆಪ್ತ ಹೇಮಂತ್, ದರ್ಶನ್ ಅವರ ಆಪ್ತ ಆಗಿರುವಂತಹ ಹೇಮಂತ್ ಜೊತೆಗೆ ನಟ ಧನ್ವೀರ್ ಕೂಡ ಇವತ್ತು ಭೇಟಿಯಾಗಿದ್ದಾರೆ. ನೋಡಿ, ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಅವರ ಪತ್ನಿ ಜೊತೆಗೆ ಧನ್ವೀರ್ ಮತ್ತು ಅವರ ಆಪ್ತ ಆಗಿರುವಂತಹ ಹೇಮಂತ್ ಇಬ್ಬರೂ ಕೂಡ ವೇಟ್ ಮಾಡಿಕೊಂಡು ನಿಂತಿದ್ರು. ಮತ್ತೊಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಕಾರಿನಿಂದ ಇಳಿದು ಹೋಗ್ತಿರುವಂಥದ್ದು, ಮತ್ತೊಂದು ಕಡೆ 2 ಬ್ಯಾಗನ್ನು ಒಳಗೆ ತೆಗೆದುಕೊಂಡು ಹೋದಂತಹ ದೃಶ್ಯವನ್ನು ಕೂಡ ಗಮನಿಸಿದ್ದೀವಿ. ಆ ಬ್ಯಾಗಲ್ಲಿ ಒಂದು ಬ್ಯಾಗಲ್ಲಿ ಬಟ್ಟೆ ಇದೆ, ಮತ್ತೊಂದರಲ್ಲಿ ತಿನಿಸು ಇರುವಂಥದ್ದು. ಇವತ್ತು ಭೇಟಿಯಾಗಿ ಮುಂದೆ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನುವುದರ ಕುರಿತಾಗೂ ಕೂಡ ಚರ್ಚೆ ಮಾಡಿದ್ದಾರೆ, ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಅವರ ಆಪ್ತ ಆಗಿರುವಂತಹ ಹೇಮಂತ್ ಬಂದಿದ್ದಾರೆ. ಜೊತೆಗೆ ಧನ್ವೀರ್ ಕೂಡ ಜೈಲಿಗೆ ಇವತ್ತು ಭೇಟಿಯನ್ನು ಕೊಟ್ಟು ದರ್ಶನ್ ಅವರನ್ನ ವಿಚಾರಿಸಿದ್ದಾರೆ. ಆ 2 ಬ್ಯಾಗ್ಗಳನ್ನು ಪೊಲೀಸ್ ಅವರು ನೋಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಏನು ತಂದಿದ್ದಾರೆ ಅನ್ನುವಂಥದ್ದನ್ನು ಚೆಕ್ ಮಾಡ್ತಾರೆ. ಸೊ ಅದು ಕೂಡ ಆ 2 ಬ್ಯಾಗ್ಗಳನ್ನು ಗಮನಿಸ್ತಾ ಇದ್ದೀವಿ. ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಇವತ್ತು ಪತ್ನಿ ಮತ್ತು ಆಪ್ತರು ಜೊತೆಗೆ ಧನ್ವೀರ್ ಕೂಡ ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ರು. ಮುಂದಿನ ಕಾನೂನಾತ್ಮಕ ಹೋರಾಟವನ್ನು ಹೇಗೆ ಮಾಡಬೇಕು, ಬೇಲ್ ಅಪ್ಲಿಕೇಶನನ್ನು ಹಾಕಬೇಕು, ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಅನುಮಾನ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಚಾರ್ಜ್ ಶೀಟಲ್ಲಿ ದರ್ಶನ್ ಅವರ ಪಾತ್ರದ ಬಗ್ಗೆ ಸಾಕಷ್ಟು ಹೇಳಿರುವಂಥದ್ದು, ಹಾಗಾಗಿ ಟೈಟ್ ಆಗಿದೆ, ಕಾದು ನೋಡಬೇಕು. ಬಳ್ಳಾರಿ ಜೈಲಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ಗೆ 2 ಬ್ಯಾಗ್ಗಳನ್ನು ವಿಜಯಲಕ್ಷ್ಮಿ ತಂದಿದ್ದಾರೆ. ಒಂದು ಬ್ಯಾಗ್ನಲ್ಲಿ ಬಟ್ಟೆ ಇದೆ, ಮತ್ತೊಂದು ಬ್ಯಾಗ್ನಲ್ಲಿ ತಿಂಡಿ ತಿನಿಸು ಇದೆ. ಬಳ್ಳಾರಿ ಜೈಲಿಗೆ ಮತ್ತೆ ಭೇಟಿಯನ್ನು ಕೊಟ್ಟಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. 2 ಬ್ಯಾಗ್ಗಳನ್ನು ತಂದಿದ್ದಾರೆ. ಒಂದು ಬಟ್ಟೆ, ಮತ್ತೊಂದು ಬ್ಯಾಗಲ್ಲಿ ತಿಂಡಿ ತಿನಿಸು ಇದೆ. ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ ದರ್ಶನ್ ಅವರನ್ನ. ಸೌಮ್ಯ ಸ್ವಭಾವದಿಂದಲೇ ಸಂದರ್ಶಕರ ಕೊಠಡಿಗೆ ದರ್ಶನ್ ತೆರಳಿದ್ದಾರೆ. ಆರೋಪಿ ದರ್ಶನ್ ಮುಖದಲ್ಲಿ ಒಂದು ರೀತಿಯ ಉತ್ಸಾಹ ಇದೆ, ಕೊಂಚ ಮಂದಹಾಸ ಇತ್ತಂತೆ. ದರ್ಶನ್ ಆಪ್ತ ಹೇಮಂತ್ ಜೊತೆಗೆ ನಟ ಧನ್ವೀರ್ ಕೂಡ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, 2 ಬ್ಯಾಗ್ಗಳನ್ನು ತೆಗೆದುಕೊಂಡು ದರ್ಶನ್ ಹೋಗ್ತಿರುವಂತಹ ದೃಶ್ಯ ಸ್ವಲ್ಪ ಸಮಾಧಾನವಾಗಿ ಇದ್ದಂತೆ ಕಂಡು ಬರ್ತಾ ಇದೆ. ಮುಖದಲ್ಲಿ ಒಂದು ರೀತಿಯ ಮಂದಹಾಸ ಇದೆ, ಕೂಲ್ ಆಗಿದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಒಂದು ಬ್ಯಾಗಲ್ಲಿ ಬಟ್ಟೆ ಇದೆ, ಮತ್ತೊಂದು ಬ್ಯಾಗ್ನಲ್ಲಿ ತಿನಿಸು ಇರುವಂಥದ್ದು. ಸೊ ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ಜೊತೆಗೆ ಧನ್ವೀರ್ ಕೂಡ ಭೇಟಿಯಾಗಿದ್ದಾರೆ. ಆಪ್ತ ಹೇಮಂತ್, ದರ್ಶನ್ ಅವರ ಆಪ್ತ ಆಗಿರುವಂತಹ ಹೇಮಂತ್ ಜೊತೆಗೆ ನಟ ಧನ್ವೀರ್ ಕೂಡ ಇವತ್ತು ಭೇಟಿಯಾಗಿದ್ದಾರೆ. ನೋಡಿ, ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಅವರ ಪತ್ನಿ ಜೊತೆಗೆ ಧನ್ವೀರ್ ಮತ್ತು ಅವರ ಆಪ್ತ ಆಗಿರುವಂತಹ ಹೇಮಂತ್ ಇಬ್ಬರೂ ಕೂಡ ವೇಟ್ ಮಾಡಿಕೊಂಡು ನಿಂತಿದ್ರು. ಮತ್ತೊಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಕಾರಿನಿಂದ ಇಳಿದು ಹೋಗ್ತಿರುವಂಥದ್ದು, ಮತ್ತೊಂದು ಕಡೆ 2 ಬ್ಯಾಗನ್ನು ಒಳಗೆ ತೆಗೆದುಕೊಂಡು ಹೋದಂತಹ ದೃಶ್ಯವನ್ನು ಕೂಡ ಗಮನಿಸಿದ್ದೀವಿ. ಆ ಬ್ಯಾಗಲ್ಲಿ ಒಂದು ಬ್ಯಾಗಲ್ಲಿ ಬಟ್ಟೆ ಇದೆ, ಮತ್ತೊಂದರಲ್ಲಿ ತಿನಿಸು ಇರುವಂಥದ್ದು. ಇವತ್ತು ಭೇಟಿಯಾಗಿ ಮುಂದೆ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನುವುದರ ಕುರಿತಾಗೂ ಕೂಡ ಚರ್ಚೆ ಮಾಡಿದ್ದಾರೆ, ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಅವರ ಆಪ್ತ ಆಗಿರುವಂತಹ ಹೇಮಂತ್ ಬಂದಿದ್ದಾರೆ. ಜೊತೆಗೆ ಧನ್ವೀರ್ ಕೂಡ ಜೈಲಿಗೆ ಇವತ್ತು ಭೇಟಿಯನ್ನು ಕೊಟ್ಟು ದರ್ಶನ್ ಅವರನ್ನ ವಿಚಾರಿಸಿದ್ದಾರೆ. ಆ 2 ಬ್ಯಾಗ್ಗಳನ್ನು ಪೊಲೀಸ್ ಅವರು ನೋಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಏನು ತಂದಿದ್ದಾರೆ ಅನ್ನುವಂಥದ್ದನ್ನು ಚೆಕ್ ಮಾಡ್ತಾರೆ. ಸೊ ಅದು ಕೂಡ ಆ 2 ಬ್ಯಾಗ್ಗಳನ್ನು ಗಮನಿಸ್ತಾ ಇದ್ದೀವಿ. ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಇವತ್ತು ಪತ್ನಿ ಮತ್ತು ಆಪ್ತರು ಜೊತೆಗೆ ಧನ್ವೀರ್ ಕೂಡ ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ರು. ಮುಂದಿನ ಕಾನೂನಾತ್ಮಕ ಹೋರಾಟವನ್ನು ಹೇಗೆ ಮಾಡಬೇಕು, ಬೇಲ್ ಅಪ್ಲಿಕೇಶನನ್ನು ಹಾಕಬೇಕು, ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಅನುಮಾನ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಚಾರ್ಜ್ ಶೀಟಲ್ಲಿ ದರ್ಶನ್ ಅವರ ಪಾತ್ರದ ಬಗ್ಗೆ ಸಾಕಷ್ಟು ಹೇಳಿರುವಂಥದ್ದು, ಹಾಗಾಗಿ ಟೈಟ್ ಆಗಿದೆ,
ಕಾದು ನೋಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.